ನನ್ನ ಹೆಸರು ಇಶಾತಿ. ನಾವು 3ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಮೌಲ್ಯ ಸತ್ಯಸಂಧತೆ. ನಮ್ಮ ಶಿಕ್ಷಕರು ಹೇಳಿದಂತೆ ಸತ್ಯವಂತಿಕೆಯೇ ಸದ್ಗುಣ. ಸತ್ಯವಂತರಾಗಿರುವುದು ತುಂಬಾ ಸುಲಭ ಮತ್ತು ಆಗಾಗ ತುಂಬಾ ಕಷ್ಟ. ಸಾಮಾನ್ಯವಾಗಿ ಸತ್ಯವಂತಿಕೆಯಿಂದ ನಾವು ಸತ್ಯವನ್ನು ಮಾತನಾಡುತ್ತೇವೆ ಎಂದರ್ಥ. ಆದರೆ ಒಬ್ಬನು ತನ್ನ ಮಾತುಗಳಲ್ಲಿ, ತನ್ನ ಆಲೋಚನೆಗಳ ಮತ್ತು ಅವನ ಕಾರ್ಯಗಳಲ್ಲಿ ಸತ್ಯವಾಗಿರಬೇಕು. ಇದರ ಬಗ್ಗೆ ಇನ್ನಷ್ಟು ವಿವರಿಸಲು ನಿಮಗೆ ನಾನು ಒಂದು ಕಥೆಯ ಮೂಲಕ ಹೇಳುತ್ತೇನೆ. ಒಂದೂರಲ್ಲಿ ಒಬ್ಬ ಮರ ಕಡಿಯೋದಿರ್ತಾನಂತೆ. ಅವನು ಒಂದು ದಿವಸ ನದಿ ಪಕ್ಕದಲ್ಲಿರೋ ಒಂದು ಒಣಮರನ ಕಡಿಯಕ್ಕೆ ಹೋಗ್ತಾನಂತೆ. ಕಡಿತಿರುವಾಗ ಅವನ ಕೈಯಲ್ಲಿರೋ ಕೊಡ್ಲಿ ಕೈ ಜಾರಿ ನದಿ ಒಳಗೆ ಬಿದ್ದೋಗ್ಬಿಡ್ತದಂತೆ. ಅವನು ಅಳ್ತಾನಂತೆ, ಈಗ ನಾನು ಏನ್ ಮಾಡ್ಲಿ, ಇದರಿಂದಾನೇ ನಾನು ಜೀವನ ನಡೆಸ್ತಿದ್ದೆ, ನಾನು ಇವಾಗ ಹೇಗ್ ತುತ್ತು ಸಂಪಾದಿಸೋದು, ಏನ್ ಮಾಡ್ಲಿ ಇವಾಗ ಅಂತ ಅಳ್ತಿರುವಾಗ ನದಿಯಿಂದ ನದಿ ದೇವತೆ ಬಂದು ಹೇಳ್ತಾನೆ, ನೀನ್ ಯಾಕೆ ಕಳ್ತಿದೀಯಾ, ಏನಾಯ್ತು ಅಂತ ಕೇಳಿದಾಗ ಅವಳು ಹೇಳ್ತಾನೆ, ನಾನು ಮರ ಕಡಿತಿರುವಾಗ ನನ್ ಕೊಡ್ಲಿ ಕೈ ಜಾರಿ ನದಿ ಒಳಗೆ ಬಿದ್ದೋಗ್ಬಿಟ್ಟಿದೆ. ಇವಾಗ ನಾನು ಏನ್ ಮಾಡ್ಬೇಕು, ನಾನು ಹೆಂಗ್ ದುಡ್ಡು ಸಂಪಾದನೆ ಮಾಡ್ಲಿ ಅಂತ ಅಳ್ತಿರ್ತೀನಂತೆ. ಅವಾಗ ನದಿ ದೇವತೆ ಹೇಳ್ತಾಳೆ, ಯೋಚನೆ ಮಾಡ್ಬೇಡ, ನಿನ್ ಕೊಡ್ಲಿ ನಾನು ತಂದ್ಕೊಡ್ತೀನಿ ಅಂತ ಹೇಳ್ತಾಳೆ. ಅವಾಗ ನದಿ ಒಳಗೆ ಹೋಗಿ ನದಿ ದೇವತೆ ಒಂದು ಬೆಳ್ಳಿ ಕೊಡ್ಲಿ ತರ್ತಾಳೆ. ಅವಾಗ ಅವನು ಹೇಳ್ತಾನೆ, ಇದಲ್ಲ, ಇದರಿಂದ ನಾನು ಯಾವುದೇ ಮರಗಳನ್ನು ಕಡಿಯಲು ಆಗಲ್ಲ ಅಂತ ಹೇಳ್ತಾನೆ. ಅವಾಗ ಮತ್ತೆ ನದಿ ದೇವತೆ ಮತ್ತೆ ನದಿ ಒಳಗೆ ಹೋಗಿ ಒಂದು ಚಿನ್ನದ ಕೊಡ್ಲಿ ತರ್ತಾಳೆ. ಅವಾಗ ಹೇಳ್ತಾನೆ, ಇದು ಕೂಡ ನಂದಲ್ಲ, ಇದರಿಂದ ನಾನು ಯಾವುದೇ ಮರಗಳನ್ನ ಕಡಿಯಲು ಆಗಲ್ಲ, ಇದರಿಂದ ನನಗೆ ಬರೀ ಸ್ವಲ್ಪ ದಿನ ಮಟ್ಟಿಗೆ ನನಗೆ ದುಡ್ಡು ಸಿಗತ್ತೆ ಅಂತ ಹೇಳ್ತಾನೆ. ಅವಾಗ ನದಿ ದೇವತೆ ಮತ್ತೆ ನದಿ ಒಳಗೆ ಹೋಗಿ ಅವನದೇ ಆದ ಕಬ್ಬಿಣದ ಕೊಡ್ಲಿಯನ್ನ ತಂದ್ಕೊಡ್ತಾಳೆ. ಇದರಿಂದ ನಾವೇನ್ ತಿಳ್ಕೊಬಹುದು ಅಂದ್ರೆ, ಸತ್ಯ ಅವನಲ್ಲಿರೋ ಪ್ರಾಮಾಣಿಕತೆ ಅವನಿಗೆ ಒಳ್ಳೇದ್ ಮಾಡುತ್ತೆ. ಅವನು ಎರಡು ಚಿನ್ನದ ಮತ್ತು ಬೆಳ್ಳಿದ್ನ ಅವ್ನು ಮಾರ್ಬಿಟ್ಟು ಅವನಿಗೆ ದುಡ್ಡು ಸಿಗ್ತಿತ್ತು. ಆದ್ರೆ ಅವ್ನು ಸ್ವಲ್ಪ ದಿನ ಮಟ್ಟಿಗೆ ಮಾತ್ರ ಅವನಿಗೆ ಅದು ಇಷ್ಟ, ಅಂದ್ರೆ ಅದು ಯೂಸ್ ಆಗ್ತಿತ್ತು. ಇನ್ ಕೆಲವು ದಿನಗಳಲ್ಲಿ ಅವನಿಗೆ ಹೆಂಗೆ ಸಂಪಾದಿಸ್ತಿದ್ದ ಅದನ್ನ ಮೆಚ್ಚಿಬಿಟ್ಟು ಆ ನದಿ ದೇವತೆ ಅವನಿಗೆ ಚಿನ್ನದ ಮತ್ತೆ ಬೆಳ್ಳಿದ ಅವನದ್ದು ಮತ್ತೆ ಚಿಲ್ಲಿದು ಬೆಳ್ಳಿದು ಎಲ್ಲದನ್ನು ಅವನಿಗೆ ಕೊಟ್ಬಿಟ್ಟು ಉಡುಗೊರೆ ಆಗಿ ಕೊಡ್ತಾರೆ. ಅವಾಗ ಅವನಲ್ಲಿರೋ ಪ್ರಾಮಾಣಿಕತೆ, ಸತ್ಯ ಎಲ್ಲದನ್ನ ನಾವು ತಿಳ್ಕೊಬಹುದು. ಈಗ ನಮ್ಮ ಶಿಕ್ಷಕರಾಗ್ಲಿ, ನಮ್ಮ ಫ್ರೆಂಡ್ಸ್ ಆಗ್ಲಿ, ನಾವು ಅಪ್ಪ ಅಮ್ಮನಿಗಾಗ್ಲಿ ಯಾವಾಗ್ಲೂ ಕೂಡ ನಾವು ಸುಳ್ಳು ಹೇಳ್ತಿರ್ತೀವಿ. ಯಾವಾಗ್ಲೂ ಅಂತ ಅಲ್ಲ, ನಾವು ಏನಾದ್ರೂ ಮುಚ್ಚಿಡ್ಬೇಕು ಅಂತ ಸುಳ್ಳು ಹೇಳ್ತೀವಿ. ಅವಾಗ ಅದನ್ನ ಮುಚ್ಚಿಡ್ಬೇಕಂತ ಇನ್ನೊಂದು ಸುಳ್ಳು ಹೇಳ್ತೀವಿ. ಅದರಿಂದ ನಮಗೆ ಶಿಕ್ಷೆ ಸಿಗುತ್ತೆ. ನಾವು ಒಂದಲ್ಲ ಒಂದು ದಿವಸ ಸತ್ಯ ಹೇಳಿದಾಗ ನಮಗೆ ದಾರಿ ಸಿಗುತ್ತೆ. ನಾವು ಯಾವಾಗಲೂ ಕೂಡ ಸತ್ಯ ಹೇಳೋಣ, ಸತ್ಯ ನಮ್ಮ ಬಾಯಿಯಲ್ಲಿ ನುಡಿಯೋಣ. ಸತ್ಯಮೇವ ಜಯತೆ. ಧನ್ಯವಾದ. ನಮ್ಮ ಮಾತುಗಳಿಗೆ ವಿರಾಮ ಹಾಕುತ್ತಿದ್ದೇವೆ.